ಹುಬ್ಬಳ್ಳಿಯ ಮಂಟೂರು ರೋಡನ್ ಅರಳಿಕಟ್ಟೆ ಬಳಿ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಎರಡು ಗುಂಪುಗಳ ನಡುವೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಗ್ಯಾಂಗ್ ವಾರ್ ನಡೆದಿದೆ. ಈ ಗುಂಪು ಘರ್ಷಣೆಗೆ ಸಂಬಂಧಪಟ್ಟಂತೆ ಒಟ್ಟು 3 ಆರೋಪಿಗಳನ್ನ ಅಥವಾ 3 ಪ್ರಕರಣಗಳು ಶಹರ ಠಾಣೆಯಲ್ಲಿ ದಾಖಲಾಗಿವೆ. ವಿಡಿಯೋ ಫುಟೇಜ್ ಹಾಗೂ ಸ್ಥಳೀಯ ಸಿಸಿಟಿವಿ ಆಧರಿಸಿ ಎರಡು ಗುಂಪಿನ 20 ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ಶಶಿಕುಮಾರ್ ಮಾಹಿತಿ ನೀಡಿದರು. ಬಂಧಿತರನ್ನ ಸೆಟಲ್ಮೆಂಟ್ನ ಗಣೇಶ್ ಜಾಧವ್, ಸುಭಾಷ್ ಅಲಿಯಾಸ್ ಶುಭಂ, ಬಿಜವಾಡ ಮಂಜುನಾಥ ಅಲಿಯಾಸ್ ಗೌತಮ್ ಗಾಯಕ್ವಾಡ, ರಾಘವೇಂದ್ರ ಭಜಂತ್ರಿ, ವಿಶಾಲ ಕರಿಗಾರ, ಮಂಜುನಾಥ್ ಗಾಯಕ್ವಾಡ, ಶೇಖರ ಯರಕಲ್, ರಾಜೇಶ ಕೊರವರ ಎಂದು ಗುರುತಿಸಲಾಗಿದೆ. ಬಂಧಿತ ಆರೋಪಿಗಳಲ್ಲಿ ಗಣೇಶ್ ಜಾಧವ್, ಶುಭಂ ಬಿಜವಾಡ್, ಪವನ್ ಇಂದರಗಿ, ಅಶ್ವಥ್ ಮಡಿವಾಳರ, ರಾಘವೇಂದ್ರ ಭಜಂತ್ರಿ, ಸನ್ನಿ ಸಲಿಯಾಸ್ ಮಗದುಂ, ವಿಶಾಲ್ ರೌಡಿ ಶೀಟರ್ಗಳಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವು ಆರೋಪಿಗಳ ಬಂಧನ ಮಾಡಬೇಕಿದೆ ಎಂದು ಶಶಿಕುಮಾರ್ ತಿಳಿಸಿದ್ದಾರೆ. ಸ್ಟೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಅರಳಿಕಟ್ಟಿ ಅನ್ನುವಂಥ ಏರಿಯಾದಲ್ಲಿ ಸುರೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ, ಈತ ಸೆಟಲ್ಮೆಂಟ್ ಭಾಗದವನು. ಅವನು ಅನಾರೋಗ್ಯದಿಂದ ಮೃತ ಹೊಂದಿದ ಹಿನ್ನೆಲೆಯಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಮಣ್ಣು ಮಾಡಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ಆಗಿತ್ತು. ಅದರಲ್ಲಿ ತಮ್ಮ ವೈಯಕ್ತಿಕ ದ್ವೇಷ ಮತ್ತು ಹಳೆಯ ಒಂದು ವೈಮನಸ್ಸು, ಅದರ ಹಿನ್ನೆಲೆಯಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಪ್ರಾರಂಭ ಆದಂಥ ಮಾತಿನ ಚಕಮಕಿ ಎರಡು ಗುಂಪುಗಳ ನಡುವೆ ಒಂದು ಸಂಘರ್ಷಕ್ಕೆ ದಾರಿಯಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ವಿ. ಒಂದು ಕೇಸ್, ಇನ್ನೊಂದು ಕೌಂಟರ್ ಕೇಸ್, ಇನ್ನೊಂದು ಅಲ್ಲೇ ಇದ್ದಂಥ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಜಗಳ ತಡಿಲಿಕ್ಕೆ, ಒಂದು ಸಂಘರ್ಷ ನಿಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ವಿ. ಅದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಾತ್ರೋರಾತ್ರಿ ಆರೋಪಿಗಳನ್ನು ಗುರುತಿಸುವಂಥದ್ದು ಮತ್ತು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆರೋಪಿಗಳನ್ನ ಗುರುತಿಸಲಿಕ್ಕೆ ನಾವು ಮುಖ್ಯವಾಗಿ ಅಲ್ಲಿ ಇದ್ದಂಥ ವಿಡಿಯೋ ಫುಟೇಜಸ್ಸು ಮತ್ತು CCTV ಫುಟೇಜ್ ಇಟ್ಕೊಂಡು ಯಾರ್ಯಾರು ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಗುರುತಿಸಿ ಸುಮಾರು 20 ಜನರನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈಗ ವಶಕ್ಕೆ ತಗೊಂಡು ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿದ್ದಾರೆ. ಅದರಲ್ಲಿ ಹೆಸರುಗಳನ್ನು ಮುಖ್ಯವಾಗಿ ಹೇಳಬೇಕು ಅನ್ನೋದಾದರೆ ಸುಭಾಷ್, ಗಣೇಶ್ ಜಾಧವ್, ಪವನ್ ಇಂದರಗಿ, ಅದೇ ರೀತಿ ಮೊಹಮ್ಮದ್ ಫಹಾದ್, ಐಸಾಕ್ ಬೇಪಾರಿ, ಮೊಹಬೂಬ್ ಮುಲ್ಲಾ, ಸನ್ನಿ, ಮುರಾದ್ ಬೇಪಾರಿ, ವಿನಾಯಕ್, ಮಂಜುನಾಥ್, ಅಶ್ವಥ್, ವಿಶಾಲ್, ರಾಘವೇಂದ್ರ, ಮಂಜುನಾಥ್, ರಾಜೇಶ್, ಶೇಖರ್, ಜಾಕೀರ್, ನರೋತ್ತಮ್, ಕುಮಾರ್ ಮತ್ತು ಮಜೀದ್, ಹೀಗೆ ಒಟ್ಟು 20 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ 5 ಜನ ನಮಗೆ ರೌಡಿ ಶೀಟರ್ಸ್ ಇರುವಂಥದ್ದು ಕಂಡು ಬಂದಿದೆ. ಅವ್ರ ಹೆಸರುಗಳು ಗಣೇಶ್ ಜಾಧವ್ 25 ವರ್ಷ, ಸುಭಾಷ್ ಅಲಿಯಾಸ್ ಶುಭಂ ಬಿಜ್ವಾಡ್ 25 ವರ್ಷ, ಪವನ್ ಇಂದರ್ಗಿ, ಅದೇ ರೀತಿ ಅಶ್ವಥ್ ಮಡಿವಾಳರ್, ರಾಘವೇಂದ್ರ ಭಜಂತ್ರಿ, ಸನ್ನಿ ಅಲಿಯಾಸ್ ಮಚ್ಚ ಮದ್ದುಮ್, ಆಮೇಲೆ ವಿಶಾಲ್ ಅಂತ. ಇನ್ನು 3 ಜನ ನಮ್ಮಲ್ಲಿ MOB ಇರುವಂಥದ್ದು ಕಂಡು ಬಂದಿದೆ. ಅದರಲ್ಲಿ ಮೆಹಬೂಬ್ ಮುಲ್ಲಾ ಅನ್ನುವಂಥವನೊಬ್ಬ, ಮಂಜುನಾಥ್ ಗಾಯಕ್ವಾಡಿ ಅನ್ನುವಂಥವನೊಬ್ಬ ಮತ್ತು ಪವನ್ ಇಂದರ್ಗಿ ಅನ್ನುವಂಥದ್ದು. ಸೊ ಒಟ್ಟು 20 ಜನರನ್ನು ಅರೆಸ್ಟ್ ಮಾಡಿದ್ವಿ. ಮತ್ತು ನಮ್ಮ ವಿಡಿಯೋ ಮತ್ತು ಏನಲ್ಲಿ ಐ ವಿಟ್ನೆಸಸ್ ಇದ್ದಾರೆ ಅವ್ರ ಬೇಸಿಸ್ ಮೇಲೆ ಇನ್ನೂ ಕೆಲವು ಆರೋಪಿಗಳು ಅರೆಸ್ಟ್ ಆಗೋದಿದೆ, ಅರೆಸ್ಟ್ ಮಾಡಲಾಗುತ್ತೆ. ಮತ್ತು ಮುಂದುವರೆದು ಈ ರೀತಿ ಘಟನೆ ನಡೆದಂಗೆ ಅಲ್ಲಿ ಅಗತ್ಯ ಬಂದೋಬಸ್ತನ್ನು ಮಾಡಲಾಗಿದೆ. ಮತ್ತು ಈ ಆರೋಪಿಗಳೇನಿದ್ದಾರೆ, ಆರೋಪಿಗಳ ಮೇಲೆ ಯಾರ ಮೇಲೆ ಪ್ರೀವಿಯಸ್ ಕೇಸಸ್ ಇದೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಗಡಿಪಾರು, ಗೂಂಡಾ ಆ್ಯಕ್ಟ್ ಸೇರಿದಂತೆ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಮಗೆ ಅವಕಾಶ ಇದೆ, ಅದನ್ನು ಕೂಡ ಮಾಡಲಾಗುತ್ತೆ. ಈಗ ಕಾರಣ ಸ್ಪಷ್ಟವಾಗಿ ಪ್ರಾರಂಭದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಆಗಿರುವಂಥ ಬೆಳವಣಿಗೆ, ಇದು ವೈಯಕ್ತಿಕವಾಗಿ ಈ ಭಾಗದಲ್ಲಿ ಇದ್ದಂಥ ಒಬ್ಬ ರೌಡಿ ಶೀಟರ್ಗೂ ಮತ್ತು ಈ ಯಾರು ಬಂದಿದ್ದರು ಅದರಲ್ಲಿ ಒಬ್ಬಿಬ್ಬರು ಏನು ಆರೋಪಿಗಳಿದ್ದಾರೆ ಅವ್ರಿಗೂ ವೈಯಕ್ತಿಕ ದ್ವೇಷ ಇದ್ದಿದ್ದು ಮೊದಲಿಂದನೂ ಹೌದು. ಆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಭಾಗ ಏನಿದೆ ಅರಳಿಕಟ್ಟಿ ಏರಿಯಾದಲ್ಲಿರುವಂಥ ರುದ್ರಭೂಮಿ, ಆ ಭಾಗಕ್ಕೆ ಜನರಲಿ ಈ ಸೆಟಲ್ಮೆಂಟ್ ಏರಿಯಾದಿಂದ ಜಾಸ್ತಿ ಹೋಗಲ್ಲ. ಒಡನಾಟ ಮತ್ತು ಅಲ್ಲಿ ವ್ಯವಹಾರ ಓಡಾಟ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಇವರು ಬಂದಂಥ ಸಂದರ್ಭದಲ್ಲಿ ಇದೇ ಸೂಕ್ತವಾದ ಸಮಯ ಅಂತಂದು ಪರಸ್ಪರ ಒಬ್ರಿಗೊಬ್ಬರು ಜಗಳ ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಯಾರು ಇನಿಷಿಯೇಟ್ ಮಾಡಿದರು, ಯಾರು ಎಸ್ಕಲೇಟ್ ಮಾಡಿದ್ರು ಅನ್ನೋದಕ್ಕಿಂತ ಪರಸ್ಪರ ಇಬ್ಬರಿಗೂ ಹಳೆಯ ದ್ವೇಷ ಏನಿತ್ತು ಅದರ ಹಿನ್ನೆಲೆಯಲ್ಲಿ ಒಂದು ಸಂಘರ್ಷ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಮತ್ತು ಇದರಲ್ಲಿ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಅವರೆಲ್ಲರ ಮೇಲೂ ನಾವು ಹಿಂದೆ ಮುಂಜಾಗ್ರತಾ ಕ್ರಮವಾಗಿ 107 ಹಾಕುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.